ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಾವಿನಕಾಯಿನ ಯೂಸ್ ಮಾಡಿ ಚಟ್ನಿ ಹೇಗೆ ಮಾಡೋದಂತಾನೆ ಹೇಳ್ಕೊಟ್ಟಿದ್ದೆ. ಆ ಚಟ್ನಿನ ಯೂಸ್ ಮಾಡಿನೇ ಇವತ್ತೊಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಖಾರವಾಗಿ ಹುಳಿಯಾಗಿರುವಂತ ಮಸಾಲ ಮಂಡಕ್ಕಿ ಅಥವಾ ಚಿರುಮುರಿ ಅಂತಾನೂ ಹೇಳ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಈವ್ನಿಂಗ್ ಸ್ನಾಕ್ಸಿಗಂತೂ ಸೂಪರ್ ಆಗಿರುತ್ತೆ. ಮಾಡೋದು ಅಷ್ಟೇ ತುಂಬಾ ಸುಲಭ. ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ. 2 ಬೌಲ್ ಅಷ್ಟು ಚಿರುಮುರಿ ತಗೊಂಡಿದ್ದೀನಿ. ಜೋಳ ಮಂಡಕ್ಕಿ ಅಂತಾನೂ ಕರೀತಾರೆ. ಮಸಾಲ ಮಂಡಕ್ಕಿ ಮಾಡ್ಬೇಕಾದ್ರೆ ಮಂಡಕ್ಕಿ ಮೆತ್ತಗಿರ್ಬಾರ್ದು, ಈ ರೀತಿ ಕ್ರಿಸ್ಪಿ ಆಗಿರ್ಬೇಕು. ಇದನ್ನ ಕ್ಲೀನ್ ಆಗಿ ಜರಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಮೀಡಿಯಂ ಸೈಜ್ ಇಂದ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಕ್ಯಾರೆಟ್ ನ ತುರ್ದಿ ಹಾಕೊಳ್ತಾ ಇದ್ದೀನಿ. ಅರ್ಧ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಮೀಡಿಯಂ ಸೈಜ್ ಇಂದ 1 ಹಣ್ಣಾಗಿರೋ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಣ್ಣಾಗಿರೋ ಟೊಮೊಟೊನೇ ಹಾಕೊಳ್ಳಿ, ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ಅರ್ಧ ಕಪ್ ಅಷ್ಟು ಮಿಕ್ಸ್ಚರ್ ಹಾಕೊಳ್ತಾ ಇದ್ದೀನಿ. ನೀವು ಯಾವ ಮಿಕ್ಸ್ಚರ್ ಬೇಕಿರೋನೋ ಹಾಕೋಬಹುದು. ಸ್ವಲ್ಪ ಹಾಗೆ ಉಳಿಸ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಗಾರ್ನಿಶ್ ಮಾಡ್ಕೋಬೇಕಾದ್ರೆ ಹಾಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಖಾರ ಇದೆ, ಅದಕ್ಕೆ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಮಾವಿನಕಾಯಿ ಚಟ್ನಿ ಮಾಡಿದ್ವಲ್ಲ, ಅದ್ರಲ್ಲೂ ಹಸಿಮೆಣಸಿನಕಾಯಿ ಯೂಸ್ ಮಾಡಿದ್ದೀನಿ. ಕಾರಣ ಫಸ್ಟ್ ಕಡಿಮೆನೆ ಹಾಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ. ಫೈನಲ್ ಆಗಿ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತ ಮ್ಯಾಂಗೋ ಚಟ್ನಿನ ಮಾಡ್ಬೇಕಾದ್ರೆ ನೀವು ಗಟ್ಟಿನೇ ಮಾಡ್ಕೊಳ್ಳಿ. ತುಂಬಾ ತೆಳು ಇರಬಾರ್ದು. ತೆಳು ಇತ್ತು ಅಂದ್ರೆ ಮಂಡಕ್ಕಿಯಲ್ಲಿ ನೀರಿನ ಅಂಶ ಹಾಕಿದ ತಕ್ಷಣ ತುಂಬಾ ಬೇಗ ಸಾಫ್ಟ್ ಆಗತ್ತೆ. ನೀವು ಮಂಡಕ್ಕಿಗಂತಾನೆ ಚಟ್ನಿ ಮಾಡ್ತಿದ್ದೀರಾ ಅಂದ್ರೆ ನೀರ್ ಹಾಕ್ತಂಗೆನೆ ನೀವು ರುಬ್ಕೊಳ್ಬೇಕಾಗತ್ತೆ. ಇದರಲ್ಲಿ ಉಪ್ಪು, ಖಾರ ಮತ್ತೆ ಸ್ವಲ್ಪ ಸಿಹಿ ಅಂಶನೂ ಇರೋದ್ರಿಂದ ಫಸ್ಟ್ ನಾನು ಉಪ್ಪು ಹಾಕೊಳ್ತಿಲ್ಲ. ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿತ್ತು ಅಂದ್ರೆ ಮಾತ್ರ ಉಪ್ಪು ಹಾಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಹಾಕೊಳ್ಳೋದ್ರಿಂದ ಚಿರುಮುರಿಯಲ್ಲಿ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಮಾತ್ರ ನೀವು ಮಾಮೂಲಿ ಎಣ್ಣೆ ಯೂಸ್ ಮಾಡಿ. ಒಂದ್ಸತಿ ನೀವು ತೆಂಗಿನ ಎಣ್ಣೆ ಯೂಸ್ ಮಾಡಿ ಈ ಚಿರುಮುರಿನ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿದೆ, ತುಂಬಾ ಸ್ಪೈಸಿ ಆಗಿಲ್ಲ. ಸೊ ನಾನು ಸ್ವಲ್ಪ ನನ್ನ ಮಕ್ಕಳಿಗೋಸ್ಕರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನನಗೆ ಚಿರುಮುರಿ ಸ್ವಲ್ಪ ಖಾರವಾಗಿದ್ರೆ ಇಷ್ಟ ಆಗತ್ತೆ. ಇದ್ರ ಜೊತೆಗೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತೊಂದು ಸ್ವಲ್ಪ ಮಾವಿನಕಾಯಿ ಚಟ್ನಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿ ಮತ್ತೆ ಖಾರ ಬೇಕಾಗಿತ್ತು. ಸೊ ಈಗ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನೀವು ಯಾವ ಇಂಗ್ರೀಡಿಯೆಂಟ್ಸ್ ಬೇಕಿದ್ರು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು, ಹುಳಿ, ಖಾರ ಪರ್ಫೆಕ್ಟ್ ಆಗಿದೆ. ರುಚಿಯಾದ ಮಾವಿನಕಾಯಿ ಮಸಾಲ ಮಂಡಕ್ಕಿ ಈಗ ರೆಡಿ ಇದೆ. ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಈ ಮಾವಿನಕಾಯಿ ಸೀಸನ್ ಅಲ್ಲಿ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ. ಇದ್ರ ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತ ಈರುಳ್ಳಿ ಹಾಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತ ಸೌತೆಕಾಯಿ, ಸ್ವಲ್ಪ ಮಿಕ್ಸ್ಚರ್ ಹಾಕೊಳ್ಳೋಣ ಅಂದ್ರೆ ಖಾರ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಫೈನಲ್ ಆಗಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮಾವಿನಕಾಯಿ ಚಟ್ನಿ ಹಾಕೊಳ್ತಾ ಇದ್ದೀನಿ. ಇಷ್ಟೇ, ರುಚಿಯಾದ ಮಸಾಲ ಮಂಡಕ್ಕಿ ಈಗ ರೆಡಿ ಇದೆ. ಖಂಡಿತ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈವ್ನಿಂಗ್ ಸ್ನಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ನೀವು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.